ಒಂದೇ ನಿಮಿಷ ಕೂತ್ಕೊಳ್ಳಿ. ಅಧ್ಯಕ್ಷರೇ, ತಾವು ಸೂಚನೆ ಕೊಟ್ಟಿರುವಂತದ್ದು ಕೋರಂ ಬರ್ತಾರಲ್ಲ 23 ಜನ 25. ಆ ಕೋರಂ ಬರೋರು ಮಾತ್ರ ತಗೊಂತಾರೆ. ಹೌದು, 23 ಜನ ಬಂದಾದ್ಮೇಲೆ ಯಾರೇ ಬಂದ್ರು ಅದು ಇಲ್ಲ ಅಂತ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಯಾರು ಕೋರಂ ಪ್ರಶ್ನೆ ಅಲ್ಲ, ಯಾರೇ ಬಂದ್ರು ತಾವು ಬರಕ್ ಮುಂಚೆ ಯಾರೇ ಬಂದ್ರು ಅವರೆಲ್ಲರೂ ಟೈಮ್ ಒಳಗೆ ಎಲ್ಲರೂ ನೆಕ್ಸ್ಟ್ ನೀವು ಸ್ಪೀಕರ್ ಆದ ಕಾನೂನು ತಾನೆ ಅಲ್ಲ. ಕೋರಂ ಲೆಕ್ಕ ಹಾಕೋದಂಗೆ ಕೋರಂ ಬೆಲ್ಲ ಆಗೋದ್ರೊಳಗೆ ಏನಾದ್ರು ಮಾಡ್ಬೇಕಲ್ಲ, ಪರಿಹಾರ ಕೊಡ್ಬೇಕಲ್ಲ. ಬಂದಿದ್ದೀವಿ ನಾವು. ಸ್ಪೀಕರ್ ಮಾಡಿ ಅಧ್ಯಕ್ಷರೇ, ನಿಮ್ದು ಮತ್ತು ಅವ್ರದ್ದು ಗೆಳೆತನ ಎಷ್ಟು ಚೆನ್ನಾಗಿ ಬಹಿರಂಗ ಆಯ್ತಲ್ಲ ಸರ್ ಇವತ್ತು. ಆಯ್ತು, ಆದ್ರೆ ಕೋರಂ 25-30 ಏರಿಸುವ. ಅಧ್ಯಕ್ಷರೇ, ನಾನು ನಿಮ್ಮೆಲ್ಲ ವಿಚಾರಗಳನ್ನು ಸಿಸಿಟಿ ಕ್ಯಾಮೆರಾ ಮುಖಾಂತರ ನೋಡ್ತೇನೆ. ಅಧ್ಯಕ್ಷರೇ, ಅವ್ರು ಸ್ಪೀಕರ್ ಆಗಬೇಕು ಅಂತ ನೀವೇನು ಹೇಳಿದ್ರಲ್ಲ ಅದನ್ನ ನಾನು ಅನುಮೋದಿಸ್ತಾ ಇದ್ದೇನೆ. ಅಧ್ಯಕ್ಷರೇ, ಈಗ 11 ಗಂಟೆಗೆ ಇಲ್ಲಿ ಫೋರಮ್ಗೆ ಇರ್ಬೇಕು ಅನ್ನೋದು ಸರಿ. ಆದ್ರೆ ನೀವು ಸಾಯಂಕಾಲ ಹೊರಗೆ ಹೋಗುವವರಿಗೆ ಈಗ ಅವ್ರ ಬಗ್ಗೆ ಆ ಸಮಸ್ಯೆ ಕೂಡ ಒಂದು ಕುಂಡ್ರುದು 11 ಅಲ್ಲ. ಆ ಸಮಸ್ಯೆ ಅದೇ ನೋಡಿ, ಎಲ್ಲ ರೋಗಕ್ಕೆ ಒಮ್ಮೆಲೆ ಮದ್ದು ಕಂಡುಹಿಡ್ಲಿಕ್ಕೆ ಆಗುದಿಲ್ಲ. ಈಗ ಒಂದು ರೋಗಕ್ಕೆ ಮದ್ದು ಕಂಡುಹಿಡಿದ್ದೇವೆ, ಈ ಒಂದು ರೋಗ ತಾವು ಹೇಳಿದ್ದೀರಿ, ಆ ರೋಗಕ್ಕೂ ಕೂಡ ಮದ್ದು ಹಿಡಿತೇವೆ ನಾವು, ಡೋಂಟ್ ವರಿ. ಅದನ್ನು ಸಾಯಂಕಾಲದೂ ಆಯ್ತು, ಅದಕ್ಕೆ ಸರಿಯಾದೊಂದು ಅದು ರಿಯಾಕ್ಷನ್ ಆಗಬಾರ್ದಲ್ಲ, ಸರಿ ಕಂಡಿಡುವ. ಈಗ ಅಧ್ಯಕ್ಷರೇ, ಒಂದೇ ನಿಮಿಷ, ಧರಣಿ ಮಾಡ್ತಾ ಇದ್ದಾರೆ ರೇವಣ್ಣ ಅವರು. ಈಗ ನಾವು BSc ಮೀಟಿಂಗ್ ಮಾಡಿದಾಗ ಶಿವಲಿಂಗೇಗೌಡರು ಮತ್ತು ರೇವಣ್ಣ ಅವ್ರ ಹೆಸರು ಹಾಕ್ಬೇಕು ಅಂತಿದ್ದೆ. ಇದರಲ್ಲಿ ನೋಡಿದ್ರೆ ಅವ್ರ ಹೆಸರೇ ಇಲ್ಲ, ನೋಡಿ ರೇವಣ್ಣ ಹೆಸರೇ ಇಲ್ಲ. ಅಲ್ಲಲ್ಲ, ಅವರು ಕೊಟ್ಟಿದ್ದಾರೆ. ಆಯ್ತು ಬಾಲಕೇಶ್, ಹೇಳ್ದು ಕೇಳಿ. ನಾನು ಮಾತಾಡ್ ಸ್ವಲ್ಪ ಕೇಳ್ತೀರಾ? ನಿನ್ನೆ ನಾವು ನಿಮ್ಮನ್ನ 2 ಒಪ್ಪಂದ ಮಾಡಿಕೊಂಡು ನಾವು ತೀರ್ಮಾನ ಮಾಡಿದ್ದು ಹೌದು. ನಿನ್ನೆ ನಮ್ಮ ಯಜನೆ ಮಾಡುವಾಗ ನಿನ್ನೆ ಬಂದಂತ ಎಲ್ಲ ಇದನ್ನು ಕ್ಯಾರಿ ಫಾರ್ವರ್ಡ್, ನಿನ್ನೆ 0 ಅವ್ರು ಕೊಟ್ಟದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು. ಆಯ್ತು, ಹೇಳ್ತೇನೆ. ಈಗ ಅದನ್ನು ನಾನೆಲ್ಲಿ ಓದುವುದಲ್ಲ, ಆ ಸಂದರ್ಭ ಜೊತೆಯಾಗಿ ನಿಮ್ಮ ಹೆಸರನ್ನು ತೆಗಿತೇನೆ.